ಅಮೆರಿಕ ಮೊನ್ನೆ B2 ಬಾಂಬರ್ ಅನ್ನ ಪ್ರಯೋಗ ಮಾಡ್ತು ಇರಾನ್ನ ಮೇಲೆ. ಆ B2 ಬಾಂಬರ್ ಶಕ್ತಿ ಸಾಮರ್ಥ್ಯ ಏನು ಸರ್, ಅದರ ಪವರ್ ಏನು? B2 ಬಾಂಬರ್ ಬೇಸಿಕಲಿ ಅದಕ್ಕೆ 1100 ಅವರ್ಸು ಫ್ಲೈಯಿಂಗ್ ಟೈಮ್ ಇದೆ. ಹೌದು. ಸೊ ಅಕಾರ್ಡಿಂಗ್ಲಿ ಅದರ ಫ್ಯೂಯಲು ಆಯಿಲು ಎಲ್ಲ ಇದೆ. ಈಗ ವಿತ್ ಮಿಡ್ ಏರ್ ರಿಫ್ಯೂಯಲಿಂಗ್ ಮಧ್ಯದಲ್ಲಿ ಟ್ಯಾಂಕರ್ ಬರ್ತದೆ, ಆಯಿಲ್ ಟ್ಯಾಂಕರ್ ಬಂದು ಮಿಡ್ ಏರ್ ರಿಫ್ಯೂಯಲಿಂಗ್ ಅದು ಮಾಡಿದ್ರೆ 30,000-40,000 ಕಿಲೋಮೀಟರ್ಸ್ ಫ್ಲೈಯಿಂಗ್ ರೇಂಜ್ ಸಿಗುತ್ತೆ. ಮತ್ತೆ ಅದಕ್ಕೆ ಈ ಬಾಂಬ್ 30,000 ಟನ್ಸ್ ಅಂಡ್ ಇದು ಮಾಮೂಲಿ ಬಾಂಬ್ ಅಲ್ಲ, ಇದು ಬಂಕರ್ ಬಸ್ಟರ್ ಬಾಂಬ್. ಅಂದ್ರೆ ಇಟ್ ಗೋಸ್ ಅಂಡರ್ ದ ಗ್ರೌಂಡ್, ನೆಲದ ಒಳಗಡೆ. ಹೌದು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಡ್ಯಾಮ್ ಬಸ್ಟರ್ಸ್ ಅಂತ ಇದ್ರು. ಆ ಬಾಂಬ್ ಬ್ರಿಟಿಷ್ ಏರ್ಫೋರ್ಸ್, ರಾಯಲ್ ಏರ್ಫೋರ್ಸ್ ಬಾಂಬ್ ಮಾಡುವಾಗ ಅದು ಡ್ಯಾಮ್ ಕೆಳಗಡೆ ಹೋಗಿ ಆ ಡ್ಯಾಮ್ನ ವಾಲ್ನ ಬ್ರೇಕ್ ಮಾಡೋದು, ಡ್ಯಾಮೇಜ್ ಮಾಡೋದು. ಅದೇ ರೀತಿ ಇದು ಬಂಕರ್ ಬಸ್ಟರ್ ಬಾಂಬ್. ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಆರ್ಡಿನೆನ್ಸ್. ಸೊ 30,000 ಟನ್ಸ್ ಪರ್ ಏರ್ಕ್ರಾಫ್ಟ್ ವೆಯ್ಟ್ ಇದೆ ಅಷ್ಟು ವೆಯ್ಟ್. ಅಂಡ್ ಈ B2 ಬಾಂಬರ್ ಅಂದ್ರೆ ಸ್ಟೆಲ್ತ್ ಬಾಂಬರ್. ಸ್ಟೆಲ್ತ್ ಬಾಂಬರ್ ಅಂದ್ರೆ ದೇ ಕೆನಾಟ್ ಬಿ ಶಾಟ್ ಡೌನ್ ಈಸಿಲಿ. ಯಾಕಂದ್ರೆ ಅದ್ರ ಶೇಪೇ ನೋಡುವಾಗ ಆ ರೇಡಾರು ಅದನ್ನ ಪಿಕಪ್ ಮಾಡಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ಹೇಳೋದು ಲೋ RCS, ರೇಡಾರ್ ಕ್ರಾಸ್ ಸೆಕ್ಷನ್. ಅದ್ರ ರೇಡಾರ್ದೆಲ್ಲ ರಿಫ್ಲೆಕ್ಟ್ ಆಗುತ್ತೆ, ಬೌನ್ಸ್ ಆಗುತ್ತೆ, ಅದನ್ನ ಹಿಡಿಯೋಕ್ಕಾಗಲ್ಲ. ಬೈ ದ ಟೈಮ್ ಇಟ್ ಕಮ್ಸ್ ಓವರ್ ದ ಟಾರ್ಗೆಟ್ ಓನ್ಲಿ ಯು ಫಿಗರ್ ಔಟ್. ಅದಕ್ಕೋಸ್ಕರ B2 ಇಸ್ ಅ ವೆರಿ ಹೈ ಟೆಕ್ನಾಲಜಿ ಸ್ಟೆಲ್ತ್. ಸೊ ಸ್ಟೆಲ್ತ್ ಅಂದ್ರೆ ಸರ್ಪ್ರೈಸು. ಯುದ್ಧದಲ್ಲಿ ಯಾವಾಗಲೂ ಸರ್ಪ್ರೈಸ್ ಇಸ್ ದ ಮೇನ್ ಥಿಂಗ್. ಓಕೆ. ಅದರಿಂದ ಆಗುವಂಥ ಡ್ಯಾಮೇಜ್ ಏನು ಸರ್? ಈಗ ನೀವು ಹೇಳಿದ್ರಿ ಅಷ್ಟು ಡೇಂಜರಸ್ ಬಾಂಬ್ ಅದು, ಅದರಿಂದ ಆಗುವಂಥ ಡ್ಯಾಮೇಜ್ ಏನು? ಅದರಿಂದ ಬಿಕಾಸ್ ಈ ನ್ಯೂಕ್ಲಿಯರ್ ಫೆಸಿಲಿಟಿ ಇರಾನ್ದು ಇರೋದು 3 ಟಾರ್ಗೆಟ್ ಅಲ್ಲಿ ಇದೆ, 3 ಲೊಕೇಶನ್ ಅಲ್ಲಿ. ಹೌದು. ನಟಾನ್ಸ್, ಫೋರ್ದೋ ಅಂಡ್ ಇಸ್ಫಹಾನ್. ಹೌದು. ಇದೆಲ್ಲ ದೊಡ್ಡ ಮೌಂಟೇನ್ ಕೆಳಗಡೆ ಇತ್ತು. ಹೌದು. ಸೊ ಆ ಟಾರ್ಗೆಟ್ ಡೈರೆಕ್ಟ್ಲಿ ಅಟ್ಯಾಕ್ ಮಾಡಕ್ ಆಗಲ್ಲ. ಸೊ ಅದು ಕೆಳಗಡೆ ಅಂಡರ್ ಗ್ರೌಂಡ್ ಹೋಗಿ ಮತ್ತೆ ಎಕ್ಸ್ಪ್ಲೋರ್ಡ್ ಆಗಬೇಕು. ಸೊ ಇಟ್ಸ್ ಅ ಡಿಲೇಡ್ ಆಕ್ಷನ್ ಆರ್ಮಮೆಂಟ್. ವೆರಿ ಹೈ ಟೆಕ್ನಾಲಜಿ. ಬರೀ ಅಮೆರಿಕಾ ಹತ್ರ ಇರೋದು ಕಾಣ್ತದೆ, ಇನ್ನು ರಷ್ಯಾ ಹತ್ರ ಇದೆಯಾ ಇಲ್ಲ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ಅಮೆರಿಕಾ ಹ್ಯಾಸ್ ಅಡ್ವರ್ಟೈಸ್ಡ್ ಇಟ್ಸ್ ಕೇಪಬಿಲಿಟಿ. ಓಕೆ. ಈಗ ಚೀನಾ ಮತ್ತು ರಷ್ಯಾ ನೇರವಾಗಿ ಇರಾನ್ ಜೊತೆಗೆ ನಿಲ್ತು ಅಂತ ಹೇಳಿ ಆದರೆ ಅವರ ಬಲ ಎಷ್ಟು ಜಾಸ್ತಿ ಆಗತ್ತೆ, ಅಥವಾ ಇರಾನ್ ಬಲ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಸರ್? ಇದಕ್ಕೆ ನೀವು ಹೇಳ್ತಾ ಇರೋದು ಕಲೆಕ್ಟಿವ್ ಸೆಕ್ಯೂರಿಟಿ. ಈಗ ಬರೀ ಅಮೆರಿಕಾ ಅಲ್ಲಿ ನಿಂತಿದೆ, ರಷ್ಯಾ ಚೈನಾ ಸೇರಿದ್ರೆ ಅಮೆರಿಕಾಗೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಏನಾಗಿದೆ, ಅಮೆರಿಕಾ ಇಸ್ ದಿ ಸೋಲ್ ಸೂಪರ್ ಪವರ್. ಹೌದು. ಈಗ ರಷ್ಯನ್ ಪವರ್, ಚೈನೀಸ್ ಪವರ್ ಸೇರಿದ್ರೆ ಅದು ವ್ಯತ್ಯಾಸ ಆಗುತ್ತಾ ಇಲ್ಲ ಅಂತ. 100%. ಬಟ್ ಚೈನಾ ಇಸ್ ವೆರಿ ಸ್ಮಾರ್ಟ್. ಚೈನಾಕ್ಕೆ ಡಸಂಟ್ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ವಾರ್. ಎಸ್. ಚೈನಾ ನೋಸ್ ಬರೀ ನಮ್ಮ ಇಕಾನಮಿ ಇಂಪಾರ್ಟೆಂಟು, ಸೆಕ್ಯೂರಿಟಿ ಅಷ್ಟು ಬಿಟ್ಬಿಡಿ, ಸುಮ್ಮನೆ ಅದ್ರೊಳಗೆ ಹಾಕಿದ್ರೆ ನಮ್ಮ ಇಕಾನಮಿ ನಮಗೇನೆ ಇದಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಅಂತ. ಹೌದು. ಹಾಗಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು. ಎಸ್. ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇರಾನ್ನನ್ನು ಸರ್ವನಾಶ ಮಾಡಬೇಕು ಅಂಥೇಳಿ ಇರಾನ್ ನೆಲಕ್ಕೆ ಹೋಗಿ ಅಲ್ಲಿ ಅಮೆರಿಕಾದ ಸೇನಾ ಆಪರೇಷನ್ಗಳಾಗತ್ತೆ ಅಂತ ಹೇಳಿದರೆ ಅಮೆರಿಕಾದ ಹಿತಾಸಕ್ತಿ ಇರಾನ್ ವಿಚಾರದಲ್ಲಿ ಯಾಕೆ? 4 ದಶಕದ ನಂತರ ಈಗ ಅಮೆರಿಕ ಇರಾನ್ ನೆಲಕ್ಕೆ ಹೋಗಿ ಅಲ್ಲಿ ತಾನು ಅಟ್ಯಾಕ್ ಮಾಡಿದೆ. ಯಾಕೆ ಅಮೆರಿಕಕ್ಕೆ ಇಷ್ಟೊಂದು ಇಂಟ್ರೆಸ್ಟ್? ಯಾಕೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ವಾರ್ನಲ್ಲಿ? ಇರಾನ್ ಇರೋದು ಭಾಳ ನ್ಯಾಚುರಲ್ ರಿಸೋರ್ಸ್ ರಿಚ್ ಇದೆ. ಇರಾನಲ್ಲಿ ಆಯಿಲ್ ಇದೆ, ನ್ಯಾಚುರಲ್ ಗ್ಯಾಸ್ ಇದೆ. ಮತ್ತೆ ಇರಾನ್ದು ಜಿಯೋಪೊಲಿಟಿಕಲ್ ಲೊಕೇಶನ್ ಹಾರ್ಟ್ ಆಫ್ ಏಷ್ಯಾ. ಟರ್ಕಿ ಒಂದ್ ಸೈಡ್ ಇದೆ, ಯುರೋಪ್ ಒಂದ್ ಸೈಡ್ ಇದೆ, ಆಫ್ರಿಕಾ ಒಂದ್ ಸೈಡ್ ಇದೆ. ಕರೆಕ್ಟ್. ಸೊ ಇರಾನ್ ಇಸ್ ಬೇಸಿಕಲಿ ಹಾರ್ಟ್ ಆಫ್ ಏಷ್ಯಾ. ಎಲ್ಲ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್ ಆರ್ ಕನೆಕ್ಟೆಡ್ ಥ್ರೂ ಇರಾನ್. ಸೊ ಅಮೆರಿಕಾಗೆ ಬೇಕಾಗಿರೋದು ಮತ್ತೆ ಗಲ್ಫ್ ಆಫ್ ಸ್ಟ್ರೇಟ್ಸ್ ಆಫ್ ಹೋರ್ಮುಸ್, ಪರ್ಷಿಯನ್ ಗಲ್ಫ್. ಈಗ ಅಮೆರಿಕದು ನೇವಲ್ ಎಸೆಟ್ಸ್, ವಾರ್ಶಿಪ್ಸು, ಹೌದು, ಅದೆಲ್ಲ ಕತಾರ್, ಬಾರೇನಲ್ಲಿ ಇರೋದೆಲ್ಲ ಲ್ಯಾಂಡ್ ಲಾಕ್ ಆಗಿಬಿಡ್ತದೆ ಇಫ್ ದಿ ಗಲ್ಫ್ ಆಫ್ ಹೋರ್ಮುಸ್ ಇಸ್ ಕ್ಲೋಸ್. ಕರೆಕ್ಟ್. ಐ ಮೀನ್ ಸ್ಟ್ರೇಟ್ಸ್ ಆಫ್ ಹೋರ್ಮುಸ್. ಎಸ್. ಸೊ ಅಮೆರಿಕಾ ಇದೆಲ್ಲ ಇಂಟರ್ನ್ಯಾಷನಲ್ ಪಾಲಿಟಿಕ್ಸು. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಪವರ್ ಅದು ಒಂದೇ ಕಮಾಡಿಟಿ ಇರೋದು, ಇನ್ನು ಬೇರೆ ಏನಿಲ್ಲ. ಹೌದು. ಇರಾನ್ ಕೂಡ ನೋಡ್ತಾ ಇರೋದು ಮಿಡಲ್ ಈಸ್ಟ್ ಆಫ್ ವೆಸ್ಟ್ ಏಷ್ಯಾದಲ್ಲಿ ಅದರದ್ದು ಐಡಿಯಾಲಜಿ, ಅದರ ಇನ್ಫ್ಲೂಯೆನ್ಸ್ ಹೆಂಗೆ ಪ್ರಮೋಟ್ ಮಾಡೋದು. ಅದಕ್ಕೋಸ್ಕರ ಇರಾನ್ಗೆ 3H ಇದೆ. ಹೆಜ್ಬೊಲ್ಲಾ ಇನ್ ಲೆಬನಾನ್, ಹಮಾಸ್ in Gaza and Houthis in Yemen. Yes. So
ಇದು ಬಹಳ ಇನ್ಸೆಕ್ಯೂರಿಟಿ ಆಗ್ತಾ ಇದೆ. ಅಂಡ್ ಆಯತುಲ್ಲಾ ಖೊಮೆನಿ ಪ್ರೀವಿಯಸ್ ಅವ್ರ ಶಾಸನ ಲೀಡರು, ಇರಾನಿಯನ್ ಲೀಡರ್, ಹಿ ಹ್ಯಾಸ್ ಸೆಡ್ ದಟ್ ಇಸ್ರೇಲ್ನ ತೆಗ್ದ್ಬಿಡ್ತೀನಿ ಅಂತ. ಸೊ ಒಫೆನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್. ಯಾರಾದ್ರೆ ನಮ್ಮನ್ನ ಹೊಡೆಯೋಕೆ ಮುಂಚೆ ನಾವೇ ಅವ್ರನ್ನ ಹೋಗಿ ತೀರ್ಸ್ಬಿಡೋಣ ಅಂತ. ಹೌದು. ಅದಕ್ಕೋಸ್ಕರ ಈಗ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು ಇರಾನ್ನ. ಎಸ್. ಇವತ್ತು ತನಕ ಇರಾನ್ ಈಗ ಮೇನ್ ಥಿಂಗ್ ಇಸ್ ಡಿಪ್ಲೊಮಸಿ, ನ್ಯೂಕ್ಲಿಯರ್ ಡಿಪ್ಲೊಮಸಿ. ಹೌದು. ಇರಾನ್ ವಾಸ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಈಗ NPT ಇಂದ ಇರಾನ್ ಹೊರಗಡೆ ಬರ್ತದೆ. ಅದು ಒಳ್ಳೇದಾ ಕೆಟ್ಟದಾ ಇನ್ನು ಬರೀ ಮುಂದೆ ಹಿಸ್ಟ್ರಿ ಹೇಳ್ಕೊಡ್ತಾರೆ ನಮಗೆ. ಸರ್, ಈಗ ಇರಾನ್ ಅದು ಬಹುಶಃ ಅಮೆರಿಕದ ಮೇಲೆ ತೀರ್ಮಾನ ಆಗುತ್ತೆ, ಡಿಸೈಡಿಂಗ್ ಅಮೆರಿಕ ಅನ್ನೋದಾಗುತ್ತೆ. ಸರ್, ತಾವು ಹೇಳ್ತಾ ಇದ್ರಿ ಈಗ ಇಸ್ರೇಲ್ ಮತ್ತೆ ನಮ್ಮ ಭಾರತ ನೋಡಿ, ಭಾರತ ಮೊನ್ನೆ ಆಪರೇಷನ್ ಸಿಂಧೂರ ಮಾಡ್ತು. ನಮ್ಮ ವಾಯುಸೇನೆ ಪಾಕಿಸ್ತಾನದ ಕೆಲವು ನೆಲೆಗಳನ್ನು, POKಯ ಕೆಲವು ನೆಲೆಗಳನ್ನು ಧ್ವಂಸ ಮಾಡ್ತು. ಅಲ್ಲಿರುವಂಥ ಉಗ್ರಗಾಮಿಗಳನ್ನು ನಾವು ಹೊಡೆದು ಹಾಕಿದ್ವಿ. ಇಲ್ಲೂ ಕೂಡ ಹಾಗೆ ಇಸ್ರೇಲ್ ಇರಾನ್ನ ಕೆಲವು ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡ್ತು. ಅಲ್ಲಿಯೂ ಕೂಡ ಡ್ಯಾಮೇಜ್ ಆಯಿತು. ಭಾರತದ ಸಿಂಧೂರ ಆಪರೇಷನ್ಗೂ ಇಸ್ರೇಲ್ ಇರಾನ್ನ ಮೇಲೆ ಮಾಡಿದಂಥ ಏರಿಯಲ್ ವಾರ್ಗೂ ಏನಿದ್ರಲ್ಲಿ ಸಾಮ್ಯತೆ ಏನಿತ್ತು? ಅವರ ಸ್ಟ್ರಾಟರ್ಜಿ ಮತ್ತು ನಮ್ಮ ಸ್ಟ್ರಾಟರ್ಜಿ ಹೇಗೆ ಇದು ಹೊಂದಾಣಿಕೆ ಅಥವಾ ವಿರುದ್ಧವಾಗಿತ್ತು ಸರ್? ಓಕೆ, ಥ್ಯಾಂಕ್ ಯು. ಈಗ ವಾಯುಶಕ್ತಿ, ಈಗ ಯುದ್ಧದಲ್ಲಿ ಮೇನ್ ಕಾಂಪೊನೆಂಟ್ ವಾಯುಶಕ್ತಿ ಇರೋದು, ಏರಿಯಲ್ ಪವರ್. ಡಿಸ್ಟೆನ್ಸ್ ದೂರ ಇದೆ, ಹಾಗಾಗಿ ಏನಿದ್ರು ಏರಿಯಲ್ ವಾರೇ ಆಗಬೇಕು. ಹೌದು. ಈಗ ಆಪರೇಷನ್ ಸಿಂಧೂರಲ್ಲಿ ಇಂಡಿಯನ್ ಏರ್ಫೋರ್ಸು ಆನ್ ದಿ ಪೊಲಿಟಿಕಲ್ ಡೈರೆಕ್ಷನ್ ಆಫ್ ದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, CCS, ಹೋಗಿ ಅವ್ರಿಗೆ ಹೇಳಿದ್ದು ಬರೀ ಟೆರರಿಸ್ಟ್ ಟಾರ್ಗೆಟ್ನ ಹೋಗಿ ಹೊಡಿಬೇಕು. ಬಟ್ ಬರೀ ಟೆರರಿಸ್ಟ್ ಟಾರ್ಗೆಟ್ನ ಹೊಡೆಯೋದು ಕಷ್ಟ ಇದೆ. ಯಾಕಂದ್ರೆ ಏರಿಯಲ್ ವಾರ್ಫೇರ್ ಅಲ್ಲಿ ಕಾನ್ಸೆಪ್ಟ್ ಆಫ್ SEAD, ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್, ಫಸ್ಟ್ SEAD ಮಾಡಿ ಅವ್ರದ್ದು ರೇಡಾರು, ಅವರು ಏರ್ ಡಿಫೆನ್ಸ್ ವೆಪನ್ರಿ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿ ಮತ್ತೆ ಟೆರರಿಸ್ಟ್ ಟಾರ್ಗೆಟ್ ಹೊಡಿಬೇಕಿತ್ತು. ಈಗ ಇಸ್ರೇಲ್ ಏನ್ ಮಾಡಿದ್ದಾರೆ, IAF ಇಸ್ರೇಲಿ ಏರ್ ಫೋರ್ಸು ಫಸ್ಟ್ ಹೋಗಿ SEAD ಮಾಡಿದ್ದಾರೆ, ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್. ಇರಾನ್ದು ರೇಡಾರ್ಸು, ಏರ್ ಡಿಫೆನ್ಸ್ ನೋಡ್ಸ್ನ ಅದೆಲ್ಲ ನ್ಯೂಟ್ರಲೈಸ್ ಮಾಡಿಬಿಟ್ಟು ಥ್ರೂ ಇಂಟರ್ನಲ್ ಸ್ಯಾಬೊಟಾಜ್ ಅವ್ರನ್ನ ಹಿಡ್ಕೊಂಡು ಅದನ್ನ ಡ್ಯಾಮೇಜ್ ಮಾಡಿ ದೇ ಗಾಟ್ ಏರ್ ಸುಪೀರಿಯಾರಿಟಿ, ಡಾಮಿನೆನ್ಸ್ ಆಫ್ ದಿ ಏರ್. ಅದೇ ಮೇನ್ ಡಿಫರೆನ್ಸು. ಇಂಡಿಯನ್ ಮಿಲಿಟರಿ ಆರ್ ಇಂಡಿಯನ್ ಏರ್ ಫೋರ್ಸ್ ವಾಸ್ ನಾಟ್ ಗಿವನ್ ಅ ಫ್ರೀ ಹ್ಯಾಂಡ್. ದೇ ವಾಸ್ ಲಾಟ್ ಆಫ್ ಪೊಲಿಟಿಕಲ್ ಕನ್ಸ್ಟ್ರೇಂಟ್. ನೀವು ಬರೀ ಟೆರರಿಸ್ಟ್ ಟಾರ್ಗೆಟ್ನ ಹೊಡಿಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಇಂಡಿಯನ್ ಏರ್ ಫೋರ್ಸ್ ಮೊಬಿಲೈಸ್ಡ್ ಆಫ್ಟರ್ 7 days. ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ್ಮೇಲೆ 7 ದಿವಸ. ಆ 7 ದಿವಸದಲ್ಲಿ ಟೆರರಿಸ್ಟ್ಗಳೆಲ್ಲ ಬೇರೆ ಕಡೆ ಡಿಸ್ಪರ್ಸ್ ಆಗಿಬಿಟ್ಟಿದ್ದಾರೆ. ವೆನ್ ಯು ಮೊಬಿಲೈಸ್ ಏರ್ ಫೋರ್ಸ್ ಆರ್ ಏರ್ ಪವರ್, ಇಟ್ ಡಸ್ ನಾಟ್ ಟೇಕ್ ಮೋರ್ ದೆನ್ 6 hours or 2 hours. ಆಫ್ಟರ್ ಆಲ್ ಬರೀ ಏರ್ಕ್ರಾಫ್ಟು ಟೇಕ್ ಆಫ್ ಮಾಡ್ಬೇಕಷ್ಟೇ. ಇನ್ನು ಏರ್ಕ್ರಾಫ್ಟ್ ಇಲ್ಲಿ ಪಾಯಿಂಟ್ A ಇಂದ ಟೇಕ್ ಆಫ್ ಮಾಡ್ತಾರೆ, ಪಾಯಿಂಟ್ B ಇಂದ ಟೇಕ್ ಆಫ್ ಮಾಡಿದ್ರೆ ಅದೇನು ವ್ಯತ್ಯಾಸ ಇಲ್ಲ. ಟಾರ್ಗೆಟ್ ಹತ್ರ ಹೋಗಿ ಟೇಕ್ ಆಫ್ ಮಾಡಬೇಕು. ಬರೀ ಏರ್ಕ್ರಾಫ್ಟ್ ಆರ್ಮ್ ಮಾಡಿಬಿಟ್ಟು ಹೋಗ್ಬೇಕಷ್ಟೇ. ನಾವು 7 ದಿವಸ ತಗೊಂಡಿದ್ದಂದ್ರೆ ಬಹಳ ಲೇಟ್ ಆಯ್ತು. ಇಟ್ ಶುಡ್ ಬಿ ಇಮಿಡಿಯೇಟ್ ರೆಸ್ಪಾನ್ಸ್. ಅಂಡ್ ಏರ್ ಪವರ್ ಇಸ್ ಆಲ್ ಅಬೌಟ್ ಸ್ಪೀಡ್ ಅಂಡ್ ಫ್ಲೆಕ್ಸಿಬಿಲಿಟಿ. ಅದು ನಾವು ಕಾಂಪ್ರಮೈಸ್ ಮಾಡಿದ್ದೀವಿ. ಆ ಸಮಯ ಸಂದರ್ಭಕ್ಕೆ ಅದು ನೀವು ಹೇಳ್ದಂಗೆ ಕ್ಷಿಪ್ರ ಕಾರ್ಯಾಚರಣೆ ಆಗಿದ್ದಿದ್ರೆ ಅಥವಾ ಎಮರ್ಜೆನ್ಸಿ ಅಟ್ಯಾಕ್ ಆಯಿತು ಅಂಥೇಳಿ ಆಗಿದ್ದಿದ್ರೆ ಇನ್ನೂ ಹೆಚ್ಚು ಭಯೋತ್ಪಾದಕರು, ಟೆರರಿಸ್ಟ್ಗಳು ಹತರಾಗ್ತಿದ್ರು ಅಂತ ತಮ್ಗನ್ಸುತ್ತಾ ಸರ್? ಬೆಟರ್ ರಿಸಲ್ಟ್ಸ್, ಬೆಟರ್ ಕಿಲ್ ಸ್ಕೋರ್. ನಾವು ಭಾಳ ಟೈಮ್ ಕೊಟ್ಟಿದ್ದೀವಿ ಎನಿಮಿಗೆ. ಸರ್ಪ್ರೈಸ್ ಹೋಗ್ಬಿಡ್ತು. ಈಗ ಮಾಡರ್ನ್ ವಾರ್ಫೇರ್ ಅಲ್ಲಿ, ಎನಿ ವಾರ್ಫೇರ್ ಅಲ್ಲಿ ಸರ್ಪ್ರೈಸ್ ಇಸ್ ಅ ಮೇನ್ ಕಾಂಪೊನೆಂಟ್. ಆ ಸರ್ಪ್ರೈಸ್ ನ ಕಿಲ್ ಮಾಡಿದ್ವಿ. ದೇ ವರ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ಅಟ್ಯಾಕ್, ಸೊ ದೇ ವುಡ್ ಹ್ಯಾವ್ ಟೇಕನ್ ಕೌಂಟರ್ ಮೆಷರ್ಸ್. ನಮಗೆ ತುಂಬ ಪೂರಕವಾಗಿತ್ತು ಅಂತ ಅಂದರೆ, ನಮಗೆ ಅಲ್ಲಿ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇರಲಿಲ್ಲ. ಆನಂತರ ಈಗ 1,500-2,000 ಗಡಿಯನ್ನು ಏನೀಗ ದೂರದಲ್ಲೇ ಇಸ್ರೇಲ್ ಮತ್ತು ಇರಾನ್ ಇದೆ, ಆ ರೀತಿ ವಾತಾವರಣ ಇರಲಿಲ್ಲ. ನಮಗೆ ಈಸಿ ಆಗಿತ್ತು ಅವ್ರನ್ನ ಕಿಲ್ ಮಾಡೋದಕ್ಕೆ ಅನ್ನೋದಲ್ವಾ? ಹೌದು. ಎಸ್ ಸರ್. ಮುಂದುವರೆದು